ಅವಶ್ಯವಾಗಿ ಏನು ಚಾಡಿ ಹೇಳಕ್ ಬಂದಿರ್ಬೇಕು. ಅಯ್ಯೋ ಅಮ್ಮ, ಬೆಳಗ್ಗೆ ಮುಗಿದು ರಾತ್ರಿ ಆಯ್ತು. ಈಗ ರಾತ್ರಿ ಮುಗಿದು ಮತ್ತೆ ಬೆಳಕ್ ಹರಿಯೋದ್ರಲ್ಲೂ ಇದೆ. ನನಗಲ್ಲಿ ನಿಂತು ನಿಂತು ಸುಸ್ತಾಯ್ತು. ನಾವಿಬ್ರು ಸ್ಥಳ ಬದಲಾವಣೆ ಮಾಡ್ಕೊಳ್ಳೋಣ. ಹಾ ಸರಿ ಅಮ್ಮ, ಆದ್ರೆ ನೀವು ಭಾಸ್ಕರ್ನ ಹುಷಾರಾಗಿ ನೋಡ್ಕೊಳ್ಳಿ. ಹಾ ಸರಿ ಅಮ್ಮ. ಅಯ್ಯೋ ಅಜ್ಜಿ, ನಿಮಗೇನ್ ಹೇಳಿದಾರೋ ಅದನ್ನ ಯಾಕೆ ಮಾಡಲ್ಲ ನೀವು? ದಯವಿಟ್ಟು ನಿಮ್ ಕೆಲ್ಸನ ನೀವ್ ಮಾಡಿ. ಆ ಕಳ್ಳಿ ತುಂಬಾನೇ ಬುದ್ಧಿವಂತೆ. ಎಲ್ಲರೂ ಕಾವಲು ಕಾಯ್ತಿದ್ದೀರಾ ನನ್ನನ್ನು ಹಿಡಿಯಲು? ಈಗ ಈ ಹೊಗೆ ಎಲ್ಲರನ್ನೂ ನನ್ನ ವಶ ಮಾಡುತ್ತದೆ. ಅಯ್ಯೋ ಅಮ್ಮ, ನೀವಿಲ್ಲಿ? ನೀವು ಚಿಂತೆ ಮಾಡಬೇಡಿ, ನಾನಿದ್ದೀನಿ ಇಲ್ಲಿ. ನೀವು ಒಳಗಡೆ ಹೋಗಿ. ನಾನೇನ್ ಮಾಡ್ಬೇಕಿತ್ತು? ಲಮ್ಮ ನಂಗೆ ಏನ್ ಮಾತ ಕೇಳಿದ್ದ? ಹಾ, ಗಂತೆ ಓದಿಯೋ ಕೇಳಿದ್ದ. ಹೂವಾ ಗಂತೆ. ನೀನು ಮತ್ತೆ ಬಂದ? ಈಗ ನೋಡು ನಾನು ಹೇಗ್ ಗಂಟೆ ಬಾರಿಸ್ತೀನಿ ಅಂತ. ಮಹಾರಾಣಿ ಚಿನ್ನಾದೇವಿ, ನೀವೆಲ್ಲೇನ್ ಮಾಡ್ತಾ ಇದ್ದೀರಾ? ನೀವ್ ನನ್ನ ಕಳ್ಳಿಯಿಂದ ರಕ್ಷಣೆ ಮಾಡಕ್ ಬಂದ್ರಾ? ಬಹುಶಃ ಮತ್ತೆ ಅರಮನೆಗೆ ಕರ್ಕೊಂಡು ಹೋಗ್ತಿದ್ದಾರೆ ಅನ್ಸುತ್ತೆ. ನಾನ್ ಹುಟ್ಟಿರೋದೇ ಅಲ್ಲಿರೋದಕ್ಕೆ ಅಲ್ವಾ? ಸ್ವಲ್ಪ ತಂಪು ಗಾಳಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಕರ್ಕೊಂಡೋಗಿ. ತೊಟ್ಲಲ್ಲೇ ಇದ್ದು ಅವನಿಗೂ ಸುಸ್ತಾಗಿರ್ಬೇಕು. ಕರ್ಕೊಂಡೋಗಿ. ಪಂಡಿತ ರಾಮಕೃಷ್ಣರೇ, ಹೊಗೆ ಇದು ಆ ಹೊಗೆಯೇ ಅಲ್ಲ ತಾನೆ? ನಡೀರಿ ಸೈನಿಕರೇ, ಬನ್ನಿ. ಭಾಸ್ಕರ, ಕಳ್ಳಿ ಭಾಸ್ಕರನ್ ಎತ್ಕೊಂಡು ಹೋದ್ಲು. ಭಾಸ್ಕರ
ಅದು ಅಯ್ಯೋ ಅಮ್ಮ ಅಮ್ಮ ನಾನು ಅಮ್ಮ ಹೊಡಿಬೇಡಿ ಪಂಡಿತ ರಾಮಕೃಷ್ಣರೇ ಅಮ್ಮ ಇನ್ನಷ್ಟು ಕಳ್ಳೀರು ಅಮ್ಮ ಹೊಡೆರಿ. ಅರೆ ಅಮ್ಮ ನಾನು ಮಂತ್ರಿ, ಏನು ಮಾಡುತ್ತಿದ್ದೀರಿ ನೀವು? ಬಿಟ್ಟು ಬಿಡಿ ನನ್ನನ್ನು, ಬಿಟ್ಟು ಬಿಡಿ ನನ್ನನ್ನು. ಇದು ಮಹಾರಾಣಿ ಚಿನ್ನದೇವಿ ಅಲ್ಲ, ಇವರು ಕಳ್ಳಿ. ಅಯ್ಯೋ ಕಾಪಾಡಿ. ಅಲ್ಲೆಲ್ಲೆಲ್ಲೆಲ್ಲೆ ಭಾಸ್ಕರ, ನಿನ್ನ ನಿಮ್ಮಮ್ಮ ಕಾಪಾಡಿದ್ದು. ನಿನ್ನ ಚಿಕ್ಕಪ್ಪ ಕಾಪಾಡಿದ್ದು. ಭಾಸ್ಕರ, ಏನಾಗ್ತಿದೆ ಇಲ್ಲಿ? ಮಂತ್ರಿಗಳೇ 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 ಎದ್ದೇಳಿ ಎದ್ದೇಳಿ ಮಂತ್ರಿಗಳೇ ಎದ್ದೇಳಿ ಎದ್ದೇಳಿ. ಪಂಡಿತ ರಾಮಕೃಷ್ಣರೇ, ಅಮ್ಮನವರು ಒಡೆದು ಹೇಗೆ ಮಾಡಿದ್ದಾರೆ ನೋಡಿ. ಕ್ಷಮಿಸಿ ಕ್ಷಮಿಸಿ ಮಂತ್ರಿಗಳೇ. ಏನು ಪಂಡಿತ ರಾಮಕೃಷ್ಣ? ಪ್ರಣಾಮ ಮಹಾರಾಜರೇ. ಕಳ್ಳಿನ ಹಿಡ್ಕೊಂಡ್ರ? ಸೂರ್ಯೋದಯಕ್ಕೆ ಮೊದಲೇ ಹಿಡಿದುಕೊಳ್ಳುವವರಲ್ಲವೇ? ಏನಾಯ್ತು? ಸ್ವತಃ ನಿಮ್ಮ ಸೂರ್ಯನೇ. ಮಹಾರಾಜರೇ, ಅದು ಭಾಸ್ಕರ, ಚಿಕ್ಕದಾದ ಮುಗ್ಧನಾದ ಪ್ರೀತಿಯ ಮಗುವಿನ ಅಪಹರಣವಾಯಿತು. ಮಹಾರಾಜರೇ, ಆ ಕಳ್ಳಿ ಹೊಗೆಯಲ್ಲಿ ಯಾವುದೋ ನಶೆಯ ಪದಾರ್ಥವನ್ನು ಸೇರಿಸಿರಬೇಕು ಮಹಾರಾಜರೇ. ಅದರಿಂದ ಅವ್ರಿಗೆ ಏನ್ ಕಾಣಿಸುತ್ತೋ ಅದು ನಡೀತಿಲ್ಲ, ಏನ್ ನಡೀತಿದ್ಯೋ ಅದು ಅವ್ರಿಗೆ ಕಾಣಿಸ್ತಿಲ್ಲ. ಇಲ್ಲಿ ನೋಡಿ. ಆದರೆ ಪಂಡಿತ ರಾಮಕೃಷ್ಣರೇ, ನಾವು ನೋಡುವ ದಿಕ್ಕಿನಿಂದ ಎಲ್ಲವೂ ಅನುಚಿತವಾಗಿದೆ. ನಿಮ್ಮಿಂದಾಗಿ ನನ್ನ ಅಳಿಯ ಭಾಸ್ಕರ ಕಾಣೆಯಾಗಿದ್ದಾನೆ. ಹೌದು ಮಹಾರಾಜರೇ, ಆದರೆ ಭಾಸ್ಕರನೇ ಕಳ್ಳಿಯನ್ನು ಹಿಡಿಯಲು ಸಹಾಯ ಮಾಡುವನು. ಹೇಗೆ? ನಾನು ಭಾಸ್ಕರನ ಕುತ್ತಿಗೆಗೆ ಎಳ್ಳಿನ ಬೀಜದ ಬಟ್ಟೆಯನ್ನು ಕಟ್ಟಿದ್ದೆ. ಭಾಸ್ಕರನನ್ನು ತೂಗಿಸಿದಲ್ಲಿ ಆ ಬಟ್ಟೆಯಿಂದ ಒಂದೊಂದಾಗಿಯೇ ಬೀಜಗಳು ಬೀಳುತ್ತದೆ. ಇಲ್ಲಿ ನೋಡಿ ಮಹಾರಾಜರೇ. ಅಬ್ಬಾ, ಸದ್ಯ ಅಪ್ಪನ ಉಪಾಯ ಕೆಲ್ಸ ಮಾಡ್ತಿದೆ. ಅಪ್ಪ, ಆದ್ರೆ ಇವಾಗ ನೀವ್ ಬೇಗ ಬರ್ಲೇಬೇಕು, ನನ್ನನ್ನು ಕಾಪಾಡಿ.
ಈ ಬೀಜದಿಂದ ನಾವು ಆ ಕಳ್ಳಿಯನ್ನು ಖಂಡಿತವಾಗಿಯೂ ಹಿಡಿಯಬಹುದು. ಕಳ್ಳಿನೇ ಹಿಡಿತಾರಂತೆ. ನಿನಗೆ ನೀನೇ ಸಮಾಧಾನ ಮಾಡ್ಕೊತಾ ಇದೀಯೋ ಅಥವಾ ಕೇಳ್ತಾ ಇದೀಯಾ ಪಂಡಿತ ರಾಮಕೃಷ್ಣ? ನಾನು ಕೇಳುತ್ತನೂ ಇಲ್ಲ, ಸಮಾಧಾನವೂ ಮಾಡ್ತಿಲ್ಲ. ಇದರಿಂದ ನಮ್ಗೆ ಆ ಕಳ್ಳಿನೂ ಸಿಗ್ತಾಳೆ, ನಮ್ ಭಾಸ್ಕರನು ಸಿಗ್ತಾನೆ. ಸರಿ ಸರಿ, ನಡೀರಿ ನಡೀರಿ. ನೋಡಿ, ಮುಗೀತು ಬೀಜ. ಇನ್ ಎಲ್ಲಿಗೆ ಹೋಗೋದು ನೀನೇ ಹೇಳೋ ಪಂಡಿತ ರಾಮಕೃಷ್ಣ. ನೋಡು, ಮುಂದೆ ಎಲ್ಲೂ ಎಳ್ಳಿನ ಬೀಜಗಳು ಕಾಣಿಸ್ತಿಲ್ಲ, ಮಗುನೂ ಕಾಣಿಸ್ಲಿಲ್ಲ, ಕಳ್ಳಿನೂ ಕಾಣಿಸ್ಲಿಲ್ಲ. ಈಗೇನ್ ಮಾಡೋದು? ಬೀಜಗಳು ಇಷ್ಟು ಬೇಗ ಸಮಾಪ್ತಿಯಾಗಲು ಸಾಧ್ಯವಿಲ್ಲ. ಅಯ್ಯೋ ದೇವ್ರೆ, ಈ ರಂಧ್ರ ಹೇಗ್ ಮುಚ್ಚೋಯ್ತು? ಈಗ ಅಪ್ಪ ನನ್ನನ್ನು ಹೇಗ್ ಹುಡುಕ್ತಾರೆ? ಅಪ್ಪ ನನ್ನನ್ನು ಎಲ್ಲಪ್ಪ ಸಿಕ್ಕಾಕ್ಸ್ದೆ. ಅಯ್ಯೋ, ನಿಮ್ ಯೋಜನೆ ವಿಫಲವಾಯಿತು. ಅಯ್ಯೋ ದೇವ್ರೆ, ಈಗ ನಾನೇನಾದ್ರೂ ಮಾಡ್ಬೇಕು. ನೀನೇ ನನಗ್ ಸಹಾಯ ಮಾಡು. ಶಾಂತವಾಗಿರು. ಅಯ್ಯೋ ದೇವ್ರೆ, ನೀವ್ ಯಾವಾಗ್ಲೂ ನಮ್ಮ ಅಪ್ಪನಿಗೆ ಸಹಾಯ ಮಾಡಿದೀರಾ, ಈಗ ನನಗೂ ಸಹಾಯ ಮಾಡ್ಲೇಬೇಕು. ಶಾಂತವಾಗಿರು ಅಂತ ಹೇಳ್ದೆ. ಹಬ್ಬ, ಸದ್ಯ ಬೀಜಗಳು ಬೀಳ್ತಾ ಇದೆ. ದೇವ್ರ ಹೆಸರು ಹೇಳಿದ್ಕೂ ಉಪಯೋಗ ಆಯ್ತು. ಈಗ ನಾನ್ ನಿಮಗ್ ಕೊಟ್ಟ ಮಾತು ಪೂರ್ತಿ ಮಾಡಿದೀನಿ. ಈಗ ನಿಮ್ ಸರ್ದಿ. ಇಲ್ಲಿ ನೋಡಿ ಮಹಾರಾಜರೇ, ಹೀಗಿರ್ತಾರೆ ಬುದ್ಧಿವಂತರು. ರಾಮಕೃಷ್ಣರು ತನ್ನ ಸ್ವಂತ ಮಗನನ್ನೇ ಪಣಕ್ಕಿಟ್ಟಿದ್ದಾರೆ, ಅದು ಎಳ್ಳಿನ ಬೀಜದ ಮೇಲೆ ನಂಬಿಕೆ ಇಟ್ಟು. ಇದೆಲ್ಲವನ್ನು ನಾನು ದೇವರ ನಂಬಿಕೆಯಿಂದನೇ ಮಾಡಿದ್ದು. ದೇವರು ಖಂಡಿತವಾಗಿಯೂ ಸಹಾಯ ಮಾಡುವುದು. ಪಂಡಿತ ರಾಮಕೃಷ್ಣರೇ, ಇದೆಂತಹ ಯೋಜನೆ ನಿಮ್ಮದು? ಒಂದಾದ ಮೇಲೆ ಒಂದು. ಚಿಟ್ಟೆ? ಏನು ಏನು ಚಿಟ್ಟೆನಾ? ಮಹಾರಾಜರೇ, ನೋಡಿ ನೋಡಿ, ಇವರ ಮನಸ್ಥಿತಿ ಸರಿಯಾಗಿಲ್ಲ ಮಹಾರಾಜರೇ. ಇಲ್ಲಿ ಅವರ ಮಗು ಕಾಣೆಯಾಗಿದೆ, ಆದ್ರೆ ಅವರು ಮಗು ತರ ಚಿಟ್ಟೆ ನೋಡಿ ತಾವೇ ಖುಷಿ ಪಡ್ತಾ ಇದ್ದಾರೆ. ಇಲ್ಲಿ ಎಳ್ಳಿನ ಬೀಜಗಳು ಮುಗಿಯಿತು, ಮತ್ತೊಂದು ಕಾರಣ ಹುಟ್ಟಿತು. ಯಾವ ಖುಷಿಯಲ್ಲಿದ್ದೀನಿ ಅಂದ್ರೆ ಗುರುಗಳೇ, ಈಗ ಮುಂದಿನ ಮಾರ್ಗ ಸಿಕ್ತು. ಇಲ್ಲಿ ನೋಡಿ, ಚಿಟ್ಟೆಯಂತಹ ಕೀಟಗಳು ಎಳ್ಳಿನ ಬೀಜಕ್ಕೆ ಆಕರ್ಷಿತಗೊಳ್ಳುತ್ತದೆ. ಇದರ ಅರ್ಥ ಮಾರ್ಗ ಅಲ್ಲೇ ಇದೆ. ಅಲ್ಲಿ ನೋಡಿ, ಬನ್ನಿ ಬನ್ನಿ. ಹಾ, ಈಗ ಆ ಕಳ್ಳಿಯ ನಿವಾಸ ಕಂಡು ಹಿಡಿಯುವವರೆಗೂ ಈ ಬೀಜಗಳು ಸಮಾಪ್ತವಾಗಿದ್ದರೆ ಸಾಕು. ಕಾಪಾಡು ತಂದೆ. ಈಗ ಬೀಜಗಳೆಲ್ಲ ಸಮಾಪ್ತಿ ಆಯ್ತು. ಅಪ್ಪ, ಈಗ ಏನ್ ಮಾಡೋದು? ಇದೇನ್ ಮಾಡ್ದೆ ನೀನು? ಮುತ್ತಿನ ಹಾರನೇ ಎಳ್ದು ಬಿಟ್ಯಾ? ಪರವಾಗಿಲ್ಲ ಬಿಡು. ನಿನ್ನ ಪರಿವಾರದಿಂದ ನಿನ್ನ ಹೆಸರಿನಲ್ಲಿ ಇನ್ನೂ ಹೆಚ್ಚು ಮೂಲ್ಯವಾದ ವಸ್ತುವನ್ನೇ ಕೇಳುತ್ತೇನೆ. ನಡಿ. ಅಯ್ಯೋ, ಮುತ್ತುಗಳು ಮುಗ್ದೋದ್ವು. ಈಗ ಏನ್ ಮಾಡ್ಲಿ? ಇನ್ನೇನಾದ್ರೂ ಹೊಸದಾಗಿ ಯೋಚನೆ ಮಾಡ್ಬೇಕು. ಏನ್ ಬೇಕಾದ್ರೂ ಮಾಡ್ಕೋ, ಆದ್ರೆ ಹಸಿ ಮಾಡ್ಬೇಡ. ಅಯ್ಯ, ಹೇಳ್ದೆ ತಾನೇ ಮಾಡ್ಬೇಡ ಅಂತ. ಇನ್ನೇನ್ ಗುಹೆಗ್ ತಲುಪಿದ್ವಿ. 2 ನಿಮಿಷ ಇರಕ್ಕಾಗಲ್ಲ ನಿನ್ಗೆ? ಛೀ, ನಾನ್ ಇಲ್ಲಿವರೆಗೂ ಶಾರದಾ ಮತ್ತೆ ಅಜ್ಜಿ ಮಾತೇ ಕೇಳಿಲ್ಲ. ಇನ್ನು ನಿನ್ ಮಾತ್ ಕೇಳ್ತೀನಾ? ತಪ್ಪಿಗಾಗಿ ಕ್ಷಮಿಸಿ. ಮಂತ್ರಿಗಳೇ, ಅಲ್ಲಿ ಈಗ ಯಾರು ಬಂದಿರಬಹುದು? ನೋಡಿ 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 ನೋಡಿ, ಹಾರೋಯ್ತು 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 ಪಂಡಿತ ರಾಮಕೃಷ್ಣ. ಎಳ್ಳಿನ ಬೀಜಗಳು ಖಾಲಿ ಆಯ್ತು, ಚಿಟ್ಟೆನೂ ಹೊರಟೋಯ್ತು. ಈಗ ನಾವು ಹೊರಡೋಣ, ಬನ್ನಿ. ಇರಿ ಗುರುಗಳೇ. ಅಲ್ಲಿ ನೋಡಿ, ಮುತ್ತು. ಪಂಡಿತ ರಾಮಕೃಷ್ಣರೇ, ಇದರಿಂದ ನಮಗೆ ಸೂಚನೆ ಸಿಕ್ಕುತ್ತಿದೆ. ನಡೆಯಿರಿ, ಮುಂದೆ ಹೋಗೋಣ. ಬನ್ನಿ ಮಹಾರಾಜರೇ.
ನನ್ನ ಭಾಸ್ಕರ ನಿಜವಾಗಿಯೂ ನನಗೆ ಸಹಾಯ ಮಾಡುತ್ತಿದ್ದಾನೆ. ಧನ್ಯವಾದ ದೇವರೇ. ಪಂಡಿತ ರಾಮಕೃಷ್ಣ, ಮುತ್ತುಗಳು ಮುಗಿದು ಹೋದವು. ಈಗ ನೋಡಿ ಮಹಾರಾಜರೇ. ಇರಿ ಗುರುಗಳೇ, ಇರಿ. ಮುತ್ತು ಮುಂದಿರುವ ಗುಹೆಯನ್ನು ಸೂಚಿಸುತ್ತಿದೆ. ಆ ಗುಹೆ. ಸುಮ್ನಿರು. ಭಾಸ್ಕರ ಮತ್ತು ಕಳ್ಳಿ ಇಲ್ಲೇ ಎಲ್ಲೋ ಇರಬೇಕು. ಎಲ್ಲಿ? ಅಲ್ಲಿ. ಇದು ಲಂಗೋಟಿ. ಹೌದು ಗುರುಗಳೇ, ಭಾಸ್ಕರನ ಲಂಗೋಟಿ. ಬನ್ನಿ. ಭಾಸ್ಕರನ ಲಂಗೋಟಿ. ನೀವೆಲ್ಲರೂ ಎಚ್ಚರಿಕೆಯಿಂದ ಇರಿ. ಆ ಕಳ್ಳಿ ಮತ್ತೆ ಆ ಹೊಗೆಯ ಪ್ರಯೋಗ ಮಾಡಬಹುದು. ಕೊತ್ವಲರೇ, ಹುಷಾರಾಗಿರಿ, ನಮ್ಮನ್ನ ರಕ್ಷಣೆ ಮಾಡಿ. ಬನ್ನಿ ಬನ್ನಿ ಬನ್ನಿ. ಹೊಗೆ ಪುಡಿಯು ಸಮಾಪ್ತವಾಗಿದೆ. ಈಗ ಈಗ ಏನು ಮಾಡುವುದು? ಇವರೆಲ್ಲ ಇಲ್ಲಿಗೆ ಹೇಗ್ ಬಂದ್ರು? ಯಾರು ಇವ್ರಿಗೆ ಸಹಾಯ ಮಾಡಿರಬಹುದು? ಇನ್ಯಾರು? ರಾಮನ ಸುಪುತ್ರ ಮತ್ತೆ ರಾಜರಾಳಿಯ ಅಂದ್ರೆ ನಾನು ಭಾಸ್ಕರ. ಒಂದ್ ಕೆಲ್ಸನೂ ಸರಿಯಾಗಿ ಮಾಡಲ್ಲ ಈ ಸಜ್ನಿ. ಆ ರಾಮ ಇಲ್ಲಿಗೂ ಬಂದ್ಬಿಟ್ಟ. ಅವರು ಸಜ್ನಿನ ಹಿಡ್ಕೋತಾರೆ, ಹಾಗೂ ನಾವು ಇಲ್ಲಿಂದ ಎಲ್ಲ ಹಣವನ್ನು ತೆಗೆದುಕೊಂಡು ಪರಾರಿಯಾಗುತ್ತೇವೆ. ಮೊದ್ಲು ಈ ಮಗುನ ಎಲ್ಲಾದ್ರೂ ಮುಚ್ಚಿಡ್ಬೇಕು. ಇವನು ನನ್ನ ಕೈಲಿದ್ರೆ ನನ್ಗೆ ಅಪಾಯ ಜಾಸ್ತಿ. ಓ ಅಕ್ಕ, ನನ್ನನ್ನೆಲ್ಲಿ ಸಿಕ್ಕಾಕ್ಸಿ ಸ್ವತಃ ಪರಾರಿಯಾಗುವ ಯೋಜನೆಯೇ? ಈಗ ನೋಡು, ನಾನು ಭಜನೆಯಾಗಿ ನಿನ್ನನ್ನ ಹೇಗೆ ಸಜನೆ ಮಾಡ್ತೀನಿ ಅಂತ. ಇಲ್ಲಿ ಯಾರು ಇಲ್ವಲ್ಲ, ಮಗುನೂ ಇಲ್ಲ, ಕಳ್ಳಿನೂ ಇಲ್ಲ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ, ಹೇ ನಾಥ ನಾರಾಯಣ ವಾಸುದೇವ. ಭಜನೆ ದೇವಿ, ಈ ಬಾರಿ ಇವಳು ತಪ್ಪಿಸಿಕೊಳ್ಳುವಂತಿಲ್ಲ. ಇವಳನ್ನು ಈಗಲೇ ಹಿಡಿಯಿರಿ. ಆಗಲಿ ಮಹಾರಾಜರು. ಅಯ್ಯೋ ದೇವರೇ, ಇಲ್ಲಿ ನೋಡಿ, ಇವರು ಕುಳಿತು ಈಶ್ವರನ ಧ್ಯಾನ ಮಾಡುತ್ತಿದ್ದಾರೆ. ಗುರುಗಳೇ, ಸಂಕಟದ ಸಮಯದಲ್ಲಿ ಎಲ್ಲಾ ಶೂರ ವೀರರು ಈಶ್ವರನನ್ನೇ ಸ್ಮರಣೆ ಮಾಡುತ್ತಾರೆ. ಬನ್ನಿ ಹಿಡ್ಕೊಳ್ಳೋಣ. ಇರಿ ಮಹಾರಾಜರೇ, ನೀವು ಇಲ್ಲೇ ಇರಿ. ಯಾಕೆ ಅಂತ ಸಾಧ್ಯ ಧ್ಯಾನ ಭಂಗ ಮಾಡಿ ಅವಳನ್ನು ಕಳ್ಳಿ ಎನ್ನುವಿರಿ? ನಿಮಗೆ ಈಗಲೂ ನಂಬಿಕೆ ಬರುತ್ತಿಲ್ಲವೇ ಅವಳು ಕಳ್ಳಿ ಎಂದು? ಹೇಗೆ ನಂಬಿಕೆ ಬರುತ್ತದೆ? ಇವಳು ಕಳ್ಳಿಯಾದಲ್ಲಿ ಮಗು ಎಲ್ಲಿ? ಮಗುನು ಇಲ್ಲೇ ಎಲ್ಲೋ ಇರ್ಬೇಕಲ್ವೇ? ತೋರಿಸಿ, ಮಗು ಎಲ್ಲಿದೆ ಅಂತ ತೋರಿಸಿ.